ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ. ನನ್ನ ಹೊಸ ಆಸ್ಮೋ ಪಾಕೆಟ್ 4ನ ನಾನು ಇವತ್ತು ಇಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಕ್ಯಾಮ್ರಾ ತಗೋಬೇಕು ಅಂತ ಲಾಸ್ಟ್ ಇಯರಿಂದ ಅನಿಸ್ತಾ ಇತ್ತು. ಬಿಕಾಸ್ ನಾನು ಯಾವುದೇ ಕ್ಯಾಮ್ರಾ ಯೂಸ್ ಮಾಡ್ತಾ ಇರಲಿಲ್ಲ. ನನ್ನ ಹತ್ರ ಐಫೋನ್ ಇತ್ತು. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಯಾವುದೇ ಪಿಕ್ಚರ್ಸ್ ಆಗಲಿ, ರೀಲ್ಸ್ ಮಾಡೋಕ್ಕಾಗಲಿ, ಇಲ್ಲ ಎನಿ ವೀಡಿಯೋಸ್ ಮಾಡೋಕ್ಕಾಗಲಿ ನಾನು ಐಫೋನೇ ಯೂಸ್ ಮಾಡ್ತಾ ಇದ್ದಿದ್ದು. ನನ್ನ ಹತ್ರ ಇದ್ದಿದ್ದು ಐಫೋನ್ 14 Pro Max ಇದ್ದಿದ್ದು ನನ್ನ ಹತ್ರ. ಸೊ ಐ ಥಾಟ್ ಆಫ್ ಬೈಯಿಂಗ್ 17 Pro Max ಬಿಟ್ಟಾಗ. ಬಟ್ ದೆನ್ ನನಗೆ ಯಾಕೋ ಅದು ಇಷ್ಟ ಆಗಿಲ್ಲ. ಆ್ಯಂಡ್ ಅದರಲ್ಲಿರೋ ಕಲರ್ಸೂ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ತಗೊಂಡಿಲ್ಲ. ದೆನ್ ಪಾಕೆಟ್ 3 ತಗೊಳ್ಳೋಣ ಅಂತ ತುಂಬ ದಿನದಿಂದ ನಾನು ಅಂದ್ಕೊಳ್ತಾ ಇದ್ದೆ. ನಾನು ನನ್ನ ಹಸ್ಬೆಂಡ್ ಹತ್ರ ಕೂಡ ಹೇಳ್ತಾ ಇದ್ದೆ, ಅದನ್ನು ತಗೊಳ್ಳೋಣ, ಏನಾರ ನಂಗೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ಇಟ್, ಹೆಂಗಿರುತ್ತೆ ಅಂತ, ಕ್ಯಾಮ್ರಾದಲ್ಲಿ ಮಾಡಿದಾಗ ಏನಾರ ಡಿಫ್ರೆನ್ಸ್ ಬರುತ್ತಾ ಅಂತೆಲ್ಲ ನೋಡಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಸರಿ, ಓಕೆ, ನಾನು ತಗೊಳ್ಬೇಕು ಅಂದಾಗ ಮೈ ಹಸ್ಬೆಂಡ್ ಸೈಡ್ ಲೈಕ್, ಇಲ್ಲ, ಆಸ್ಮೋ ಪಾಕೆಟ್ 4 ಬರ್ತಾ ಇದೆ, ಜಸ್ಟ್ ವೆಯ್ಟ್ ಫಾರ್ ಇಟ್, ಅದನ್ನೇ ತಗೋ, ಏನಕ್ಕೆ 3 ತಗೊಳ್ಳೋದು, 4 ತಗೊಳ್ಳೋಣ ಅಂತ ಹೇಳ್ತಾ ಇದ್ರು. ಲೈಕ್ ಓಕೆ ಫೈನ್, ತಗೊಳ್ಳೋಣ ಅಂತ. ದೆನ್ ನನ್ನ ಬರ್ಡೇಗೆ ನನಗೆ ಅವರು ಅದನ್ನು ಗಿಫ್ಟ್ ಮಾಡಿದ್ರು, ಪಾಕೆಟ್ 4ನ. ನನಗೆ ಬೇಕು ಅಂತ ಅಂದ್ಕೊಂಡಿದ್ದು ನನಗೆ ಸಿಕ್ತು. ಸೊ ಇದು ನನ್ನ ಲೈಫಿದ್ದು ಫಸ್ಟ್ ಕ್ಯಾಮ್ರಾ. ನಾನು ಕ್ಯಾಮ್ರಾ ಯೂಸೇ ಮಾಡಿಲ್ಲ. ಸೊ ಆವಾಗಲೇ ಹೇಳ್ದ ಹಾಗೆ, ಸೊ ಇದು ನನ್ನದು ಫಸ್ಟ್ ಕ್ಯಾಮ್ರಾ. ತುಂಬ ಎಕ್ಸೈಟ್ ಆಗಿದ್ದೀನಿ. ಅದರಲ್ಲಿ ನನಗಂತೂ ಅದನ್ನು ಏನಿದೆ ಅದರಲ್ಲಿ ಹೆಂಗಿರುತ್ತೆ ನಾನು ಅದನ್ನೇನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲಿ ಅದನ್ನು ನಾನು ಅನ್ಬಾಕ್ಸ್ ಮಾಡ್ತೀನಿ. ಆ ವಿಡಿಯೋ ನೀವು ನೋಡ್ಕೊಂಡು ಬನ್ನಿ, ಓಕೆನಾ? ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ವಾಸ್ ಅಬೌಟ್ ಟು ಸೇ ಸಮಥಿಂಗ್, ಮರ್ತು ಹೋಯ್ತು ನನಗೆ. 1,000 years later, one eternity later. ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ರಿಲೀಸ್ ಆಗಿದ್ದು ಐ ಥಿಂಕ್ ನೆಕ್ಸ್ಟ್ ಡೇಗೇನೆ ಇವರು ಅದನ್ನು ತಗೊಂಡ್ಬಿಟ್ರು ಅನಿಸುತ್ತೆ. ಬಿಕಾಸ್ ನಾನು ಏಪ್ರಿಲಲ್ಲಿ ನಾನು ಇಂಡಿಯಾಗೆ ಬಂದಿದ್ದು. ಆ್ಯಂಡ್ ಅದು ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಗಿದ್ದು, ವರ್ಲ್ಡ್ ವೈಡ್ ರಿಲೀಸ್ ಆಗಿದ್ದೆ ಐ ಥಿಂಕ್ ಏಪ್ರಿಲ್ 16th ಅನಿಸುತ್ತೆ. ಸೊ ಅದಾದ ರಿಲೀಸ್ ಆಗಿ ಒಂದು 4-5 ಡೇಸ್ಗೆ ವಿ ಬಾಟ್ ಇಟ್. ಸೊ ಎಸ್, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಇನ್ನು ಮುಂದೆ ನಾನು ಏನೇ ವೀಡಿಯೋಸ್ ಮಾಡೋದಿದ್ರು, ಎನಿಥಿಂಗ್, ಯೂಟ್ಯೂಬ್ ಆಗಲಿ, ರೀಲ್ಸ್ ಆಗಲಿ, ನಾನು ಅದರಲ್ಲೇ ಮಾಡ್ತೀನಿ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡುವ. ನಾನು ತೊಗೊಂಡಿದ್ದು ಡಿಜಿ ಆಸ್ಮೋ ಪಾಕೆಟ್ 4 ಕ್ರಿಯೇಟರ್ ಕಾಂಬೋ. ಯಾಕೆಂದರೆ ನನಗೆ ಮೈಕ್ ಬೇಕಿತ್ತು, ನಾನು ಮೈಕ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಕ್ರಿಯೇಟರ್ ಕಾಂಬೋ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಈ ಕ್ರಿಯೇಟರ್ ಕಾಂಬೋದಲ್ಲಿ ಏನೇನು ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಫಸ್ಟ್ ವಿ ಹ್ಯಾವ್ USB ಕೇಬಲ್. ಇದು ಡಾಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ಕ್ಯಾಮ್ರಾಯಿಂದ ಕಂಪ್ಯೂಟರ್ಗೆ, ಲ್ಯಾಪ್ಟಾಪ್ಗೆ ಆರ್ ಫೋನ್ಸ್ಗೆ. ಆ್ಯಂಡ್ ದಿಸ್ ಇಸ್ ದ ಮೇನ್ ಥಿಂಗ್. ಇದೇ ಕ್ಯಾಮ್ರಾ. ಇದನ್ನು ನಾನು ನಿಮಗೆ ಲಾಸ್ಟಲ್ಲಿ ಟರ್ನ್ ಆನ್ ಮಾಡಿಬಿಟ್ಟು ತೋರಿಸ್ತೀನಿ, ಓಕೆನಾ? ದೆನ್ ವಿ ಹ್ಯಾವ್ ಮ್ಯಾಗ್ನೆಟಿಕ್ ಚಾರ್ಜರ್. ಎಸ್, ಇದು ಏನಕ್ಕೆ ಅಂತಂದರೆ, ಇದು ಮೈಕ್ ಚಾರ್ಜ್ ಮಾಡೋದಕ್ಕೆ, ಟ್ರಾನ್ಸ್ಮಿಟರ್ ಚಾರ್ಜ್ ಮಾಡೋದಕ್ಕೆ. ಆ್ಯಂಡ್ ವಿ ಹ್ಯಾವ್ ಟ್ರೈಪಾಡ್ ಹಿಯರ್, ಮಿನಿ ಟ್ರೈಪಾಡ್. ಇದಕ್ಕೋಸ್ಕರನೇ ನಾನು ಕ್ರಿಯೇಟರ್ ಕಾಂಬೋ ತೊಗೊಂಡಿದ್ದು, ಅಂದರೆ ಇದು ಮತ್ತು ಮೈಕ್ಗೋಸ್ಕರ. ಎಸ್, ಇಲ್ಲಿದೆ ನೋಡಿ, ಇದೇ ಟ್ರಾನ್ಸ್ಮಿಟರ್, ಇದೇ ಮೈಕು, ಇದಕ್ಕೋಸ್ಕರನೇ ನಾನು ತೊಗೊಂಡಿದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ಇದು ಐ ಥಿಂಕ್ ಇದು ಹ್ಯಾಂಡಲ್ ವಿತ್ 1/4 ಥ್ರೆಡ್. ಇದು ಅಂದರೆ ಎಕ್ಸ್ಟ್ರಾ ಥ್ರೆಡ್ ಥರ ಕ್ಯಾಮ್ರಾಗೆ. ಈ ಥರ ನಾವು ಅದನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಕೆಳಗಡೆ ಕನೆಕ್ಟ್ ಮಾಡಿ, ದೆನ್ ಅದನ್ನು ನಾವು ಟ್ರೈಪಾಡಲ್ಲಿ ಇಟ್ಟು, ಇದೆ ನೋಡಿ, ಈ ಥರ ಮಿನಿ ಟ್ರೈಪಾಡಲ್ಲಿ ಇಟ್ಟು ನಾವು ಅದನ್ನು ಶೂಟ್ ಮಾಡ್ಬೋದು. ಇನ್ ಕೇಸ್ ನಾವೇನಾರ ಒಂದೇ ಜಾಗದಲ್ಲಿ ಇಟ್ಟು ಶೂಟ್ ಮಾಡ್ತೀವಿ ಅಂತ ಅಂದರೆ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್. ಆ್ಯಂಡ್ ದೆನ್ ವಿ ಹ್ಯಾವ್ ಐ ಥಿಂಕ್ ಇದು ಎಕ್ಸ್ಟ್ರಾ ಲೈಟ್ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಫಿಲ್ ಲೈಟ್ ಅಂತ. ಇನ್ ಕೇಸ್ ನೈಟಲ್ಲಿ ಏನಾರು ಶೂಟ್ ಮಾಡ್ತಿದ್ದೀವಿ ಅಂದರೆ ಎಕ್ಸ್ಟ್ರಾ ಲೈಟ್ಗೋಸ್ಕರ ಯೂಸ್ ಮಾಡ್ಬೋದು. ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ ಇದು. ಆ್ಯಂಡ್ ಇದು ರಿಸ್ಟ್ ಥ್ರೆಡ್ ಅಂತ ಹೇಳಿ ಕ್ಯಾಮ್ರಾಗೆ ಕನೆಕ್ಟ್ ಮಾಡಿ ಕೈ ಒಳಗಡೆ ಹಾಕ್ಕೊಂಡಿದ್ರೆ ಕ್ಯಾಮ್ರಾ ಸೇಫಾಗಿ ಕೈಯಲ್ಲೇ ಇರುತ್ತೆ. ಇನ್ ಕೇಸ್ ಜಾರಲ್ಲ ಆ ಥರ
ಓಕೆನಾ. ಆ್ಯಂಡ್ ಇದು ನೋಡಿ, ಇದು ದಿಸ್ ಇಸ್ ಕಾಲ್ಡ್ ವಿಂಡ್ ಸ್ಕ್ರೀನ್ ಅಂತ. 2 ಕೊಟ್ಟಿದ್ದಾರೆ ಇವರು. ಒಂದು ಬಂದುಬಿಟ್ಟು ಬ್ಲ್ಯಾಕ್, ಇನ್ನೊಂದು ಬ್ಲ್ಯಾಕ್ ವಿತ್ ಗ್ರೇ ಫರ್ ಟೈಪಲ್ಲಿ. ಇದು ಟ್ರಾನ್ಸ್ಮಿಟರ್ಗೆ ಇದನ್ನು ಯೂಸ್ ಮಾಡ್ಬೋದು, ಗಾಳಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಇದನ್ನು, ಆ ಸೌಂಡ್ ಎಫೆಕ್ಟ್. ಓಕೆನಾ. ಸೊ ನಾವು ಇದು ಬಂದುಬಿಟ್ಟು ಇದು ಮ್ಯಾಗ್ನೆಟಿಕ್ ಕ್ಲಿಪ್ ಆ್ಯಂಡ್ ಅದ್ರ ಜೊತೆಗೆ ಮ್ಯಾಗ್ನೆಟೂ ಕೊಟ್ಟಿದ್ದಾರೆ. ಸೊ ಇದನ್ನೆರಡನ್ನು ಅಟ್ಯಾಚ್ ಮಾಡಿಕೊಂಡು ಟ್ರಾನ್ಸ್ಮಿಟರ್ ಜೊತೆಗೆ, ಅಂದರೆ ನಾವು ನಿಮ್ಮ ತುಂಬ ವೀಡಿಯೋಸಲ್ಲಿ ನೋಡಿರ್ಬೋದು, ಶರ್ಟ್ಸ್ ಮೇಲೆ ಈ ಥರ ಹಾಕಿರ್ತಾರೆ ಮೈಕ್ನ. ಸೊ ಆ ಥರ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್. ಇದು ಒನ್ ಆಫ್ ದ ರೀಸನ್ ನಾನು ಕ್ರಿಯೇಟರ್ ಕಾಂಬೋನ ಬೈ ಮಾಡೋದಕ್ಕೆ. ಇದು ಬರೀ ಕ್ರಿಯೇಟರ್ ಕಾಂಬೋದಲ್ಲೇ ಮಾತ್ರ ಬರೋದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಹತ್ರ ಇನ್ನೊಂದಿದೆ ವೈಡ್ ಆ್ಯಂಗಲ್ ಲೆನ್ಸ್ ಅಂತ. ಇದು ಎಕ್ಸ್ಟ್ರಾ ಲೆನ್ಸ್ ಕೊಟ್ಟಿದ್ದಾರೆ ಈ ಕ್ಯಾಮ್ರಾಗೆ. ಸೊ ಇನ್ ಕೇಸ್ ವೈಡ್ ಆ್ಯಂಗಲ್ ಶೂಟ್ ಮಾಡೋದಕ್ಕೆ ಇದು ಎಕ್ಸ್ಟ್ರಾ ಲೆನ್ಸ್. ಆ್ಯಂಡ್ ಇದೆಲ್ಲ ನೋಡಿದಾಗ ಐ ಜಸ್ಟ್ ಫೀಲ್ ಲೈಕ್ ಒಂದೇನೋ ದೊಡ್ಡ ಕ್ಯಾಮ್ರಾ ತೊಗೊಂಡಿರೋ ಫೀಲ್ ಇದೆ. ಎಕ್ಸ್ಟ್ರಾ ಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಅಷ್ಟೇ ಇದರಲ್ಲಿ. ಅದು ಬಿಟ್ಟರೆ ಒಂದು ಎಕ್ಸ್ಟ್ರಾ ಸಿಲಿಕಾನ್ ಪ್ಯಾಕೆಟ್ ಇದೆ. ಆ್ಯಂಡ್ ಆಲ್ಸೋ ಈ ಮೇನ್ ಪೌಚ್ ಜೊತೆಗೆ ಎಕ್ಸ್ಟ್ರಾ ಪೌಚ್ ಕೊಟ್ಟಿದ್ದಾರೆ, ಜಸ್ಟ್ ಕ್ಯಾಮ್ರಾ ಮಾತ್ರ ಕ್ಯಾರಿ ಮಾಡೋದಕ್ಕೆ. ದಿಸ್ ಇಸ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್. ಬನ್ನಿ ಕ್ಯಾಮ್ರಾ ಟರ್ನ್ ಆನ್ ಮಾಡೋಣ. ಇವಾಗ ನಾನೇನು ತೆಗಿತಾ ಇದ್ದೀನಿ ನೋಡಿ, ಇದು ಗಿಂಬಲ್ ಕ್ಲ್ಯಾಂಪ್ ಅಂತ ಹೇಳಿಬಿಟ್ಟು, ಇದು ಆ ಗಿಂಬಲ್ನ ಪ್ರೊಟೆಕ್ಟ್ ಮಾಡುತ್ತೆ. ನೀವು ಎವ್ರಿ ಟೈಮ್ ಯೂಸ್ ಮಾಡಿದಾಗ ಆ ಗಿಂಬಲ್ ಕ್ಲ್ಯಾಂಪ್ನ ತೆಗೆದುಬಿಟ್ಟು ಯೂಸ್ ಮಾಡಬೇಕು. ಯೂಸ್ ಮಾಡದೇ ಇರೋ ಟೈಮಲ್ಲಿ ಗಿಂಬಲ್ ಕ್ಲ್ಯಾಂಪ್ನ ವಾಪಸ್ ಹಾಕಿದ್ರೆ ಅದು ಸೇಫ್ಟಿ, ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ ಅದನ್ನು. ಸೊ ಇವಾಗ ನಾನು ಸ್ಕ್ರೀನ್ನ ಟರ್ನ್ ಆನ್ ಮಾಡಿದ್ದೀನಿ. ಇನ್ನು ನಾನು ಏನು ಸೆಟ್ಟಿಂಗ್ ಮಾಡ್ತಾ ಇಲ್ಲ ಇವಾಗ. ಯು ಕ್ಯಾನ್ ಜಸ್ಟ್ ನೋಡಿ ದ್ಯಾಟ್ ಇಸ್ ದ ಲೆನ್ಸ್, ಅದೇ ಗಿಂಬಲ್ ಅದು. ಸೊ ಇಟ್ಸ್ ವೆರಿ ನೈಸ್. ಅದರಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ ನೋಡ್ತಾ ಇದ್ದೀನಿ. ಐ ಥಿಂಕ್ ತುಂಬ ಸೆಟ್ಟಿಂಗ್ಸ್ ಇದೆ. ನೈಟ್ ಮೋಡ್, ಆಮೇಲೆ ಏನೇನೋ ಇದೆ ಇದರಲ್ಲಿ. ಒಂದೊಂದಾಗೆ ಎಕ್ಸ್ಪ್ಲೋರ್ ಮಾಡೋಣ. ನೋಡ್ಕೊಂಬಂದ್ರಲ್ವಾ ಲೈಕ್ ಏನೇನಿತ್ತು ಅಂತ ಹೇಳಿ. ನನಗೆ ಎಷ್ಟು ಗೊತ್ತಿದೆಯೋ ಆ್ಯಂಡ್ ಆಲ್ಸೋ ಆ ಬಾಕ್ಸ್ ಹಿಂದ್ಗಡೆ ಏನೇನು ಮೆನ್ಷನ್ ಮಾಡಿದಾರೋ ಅಷ್ಟನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ನಾನು ತಗೊಂಡಿರೋದು ಕ್ರಿಯೇಟರ್ ಕಾಂಬೋ. ಸೊ ದ್ಯಾಟ್ಸ್ ವೈ ಅದರಲ್ಲಿ ಟ್ರೈಪಾಡ್ ಆಮೇಲೆ ಟ್ರಾನ್ಸ್ಮೀಟರ್ ಅಂದರೆ ಮೈಕ್ ಎಲ್ಲ ಇದೆ. ಸೊ ಸಪ್ರೇಟ್ ಆಗಬೇಕಾದ್ರೂ ನಾವು ಜಸ್ಟ್ ಕ್ಯಾಮ್ರಾ ಮಾತ್ರನೂ ನಾವು ತಗೊಳ್ಬಹುದು. ಕ್ರಿಯೇಟರ್ ಕಾಂಬೋನೇ ತಗೋಬೇಕು ಅಂತಿಲ್ಲ. ಇದು ನಾನು ಫಸ್ಟ್ ಟೈಮ್ ತಗೊಳ್ಳೋದ್ರಿಂದ ನಾನು ಅದನ್ನು ಕ್ರಿಯೇಟರ್ ಕಾಂಬೋ ಹಾಗೆ ಬೈ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಇನ್ ಕೇಸ್ ಏನಾರೋ ಅವರು ಪಾಕೆಟ್ 5 ಆ ಥರ ಏನಾರ ಬಿಟ್ಟರು ಅಂದರೆ ಐ ಕ್ಯಾನ್ ಜಸ್ಟ್ ಬೈ ದ ಕ್ಯಾಮ್ರಾ ಮಾತ್ರ ನಾನು ಅದನ್ನು ಬೈ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನಿಸುತ್ತೆ. ಅಂದರೆ ಇನ್ ಕೇಸ್ ಯಾರು ತಗೊಳ್ಬೇಕು ಅನ್ನೋರಿಗೆ ಇದನ್ನು ನೋಡಿದ್ರೆ ಬೈ ಚಾನ್ಸ್ ಏನೇನಿದೆ ಅದರಲ್ಲಿ ಅಂತ ಗೊತ್ತಾಗ್ಬೋದು ನಿಮಗೆ. ಆ್ಯಂಡ್ ಅದು ಯಾವ ಥರ ಇದೆ, ಅದ್ರ ಕ್ಲಾರಿಟಿ ಎಲ್ಲ ಹೆಂಗಿದೆ ಆ್ಯಂಡ್ ಯೂಸ್ ಹೆಂಗೆ ಮಾಡೋದು ಅಂತ ನಾನು ಅದನ್ನು ಸ್ವಲ್ಪ ಕಲ್ತ್ಕೊಂಡು ನಾನು ಯೂಸ್ ಮಾಡಬೇಕು. ನನ್ನ ಮುಂದಿನ ವೀಡಿಯೋಸ್ ಎಲ್ಲದ್ರಲ್ಲೂ ನಾನು ಅದನ್ನೇ ಯೂಸ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಆಲ್ಸೋ ಇನ್ ಕೇಸ್ ಈ ವಿಡಿಯೋ ಯಾರು ನೋಡ್ತಿರೋರ ಹತ್ರ ಆಲ್ರೆಡಿ ಪಾಕೆಟ್ 3 ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅದು ಹೆಂಗೆ ಯೂಸ್ಫುಲ್ ಆಗಿತ್ತ, ಅದು ಹೇಗಿತ್ತು, ಇಸ್ ಇಟ್ ವರ್ತ್ ಬೈಯಿಂಗ್, ಆ ಥರದ್ದು ಏನಾರ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನನಗೂ ಯೂಸ್ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಯೂಸ್ ಮೈ ಪಾಕೆಟ್ 4. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.